ನೋಡಿ ಇವ್ರದ್ದು ವಾಚ್ ಅವ್ರು ಬೇಕು, ಇವ್ರದ್ದು ವಾಚ್ ಅವ್ರದ್ದು, ನೆಕ್ಸ್ಟ್ ಇವ್ರದ್ದು ಕ್ಯಾಮ್ರಾನ್ ಇದೆಯಾ? ಬಂದ್ರೆ ಸ್ನೇಹಿತರೆ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು 4 ಹೊಸ ಫೀಚರ್ಸ್ ಬಂದಿದೆ. ಅದು ಏನು ಅಂತ ಬರುತ್ತಾ ಈಗ ಅಪ್ಡೇಟಲ್ಲಿ ಹೇಳ್ತಾನೆ. ಓಕೆ, ಅಪ್ಡೇಟ್ ಅಂತ ಹೇಳ್ಬೋದು ಅಥವಾ ಫೀಚರ್ಸ್ ಅಂತಾನೆ ಹೇಳ್ಬೋದು. ಹೊಸ ಫೀಚರ್ಸ್ಗಳು ನೋಡಿ, ಒಳ್ಳೊಳ್ಳೆ ಫೀಚರ್ಸ್ ಬಂದಿದೆ ಅಂತಲೇ ಹೇಳ್ಬೋದು. ನನಗಂತೂ ಒಂದು ಫೀಚರ್ ತುಂಬ ಇಷ್ಟ ಆಯಿತು. ಇದೇನು ಅಂತ ಆಮೇಲೆ ಹೇಳ್ತೀನಿ. ಬನ್ನಿ ಈಗ ಕೆಳಗೆ ಬರುತ್ತೆ ಯಾವ ಫೀಚರ್ಸ್ ಬಂದಿದೆ ಬರುತ್ತೆ ಇವಾಗ. ಈಗ ಪಾಪ ಮೊದಲನೇದು ಬಂದ್ಬಿಟ್ಟು ಆಪ್ಷನ್ ಟು ಹೈಡ್ ಎಂಡ್ ಸ್ಕ್ರೀನ್ಸ್. ಅಂದ್ರೆ ಎಂಡ್ ಸ್ಕ್ರೀನ್ಸ್ ಬರುತ್ತಲ್ಲ ಮಧ್ಯದಲ್ಲಿ ಮೇನ್ ಮೂವ್ಮೆಂಟ್ ಇರುತ್ತೆ, ಸೊ ಅದೆಲ್ಲ ಡಿಸ್ಟ್ರಾಕ್ಷನ್ ಆಗುತ್ತೆ ನಮ್ಗೆ ಟಿವಿದಲ್ಲೂ, ಡೆಸ್ಕ್ಟಾಪ್ ಅಲ್ಲೂ ಮತ್ತೆ ಮೊಬೈಲ್ ಅಲ್ಲೂ. ಸೊ ಅದ್ರಗೋಸ್ಕರ ಒಂದು ಆಪ್ಷನ್ ತರ್ತಾ ಇರುವಂತದ್ದು ಹೈಡ್ ಎಂಡ್ ಸ್ಕ್ರೀನ್ಸ್ ಅಂತ. ನಿಮ್ಗೆ ಸ್ಕ್ರೀನ್ ನೋಡ್ತಾ ಇರ್ಬೋದಲ್ಲ, ನಮ್ಮ ಪರ್ಟಿಕ್ಯುಲರ್ ವಿಡಿಯೋ ನೋಡಿ ನಮ್ಗೆ ಫೀಚರ್ ಬಂದಿದೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಮುಂಚೆನೆ ಬಂದಿತ್ತಿದು. ನೋಡಿ ಈ ತರ ನೀವು ಹೈಡ್ ಮಾಡ್ಬೋದು ಎಂಡ್ ಸ್ಕ್ರೀನ್. ಮತ್ತೆ ನೀವು ಅನ್ಹೈಡ್ ಮಾಡ್ಬೇಕಂತ ಅಂದ್ರೆ ಶೋ ಅಂತ ಕ್ಲಿಕ್ ಕೊಡ್ಬೋದು. ಸೊ ಇದೇ ರೀತಿ ನೀವು ಎಂಡ್ ಸ್ಕ್ರೀನ್ಸ್ ನ ಯೂಸ್ ಮಾಡ್ಬೋದು. ಸೂಪರ್ ಅಂತ ಹೇಳ್ಬೋದು. ನನಗಂತೂ ಈ ಪರ್ಟಿಕ್ಯುಲರ್ ಅಪ್ಡೇಟ್ ಇಷ್ಟ ಆಯ್ತು. ನೆಕ್ಸ್ಟ್ ಎರಡನೇ ಅಪ್ಡೇಟ್ ಹೋಗೋಣ. ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಚಾನಲ್ ವಾಟರ್ ಮಾರ್ಕ್. ನಿಮ್ಗೆ ಸ್ಕ್ರೀನ್ ನೋಡ್ತಾ ಇರ್ಬೋದಲ್ಲ, ಆ ತರ ಚಾನಲ್ ವಾಟರ್ ಮಾರ್ಕ್ ಆಗ್ತೀವಲ್ಲ ನಾವು ಡೆಸ್ಕ್ಟಾಪ್ ಮೂಲಕ. ಇದರಿಂದ ಏನಾಗುತ್ತೆ, ಅಲ್ಲೂ ಸಬ್ಸ್ಕ್ರೈಬ್ ಬಟನ್ ನಾವು ಅದ್ರ ಮೇಲೆ ಮೌಸ್ ಮೇಲೆ ಕ್ಲಿಕ್ ಕೊಟ್ರೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ನಮ್ಗೆ. ಅಲ್ಲಿ ಆ ಪರ್ಟಿಕ್ಯುಲರ್ ಸಬ್ಸ್ಕ್ರೈಬ್ ಏನಿದೆ ವಾಟರ್ ಮಾರ್ಕ್ ನ ರಿಮೂವ್ ಮಾಡ್ತಾ ಇರುವಂತದ್ದು. ಓಕೆ, ಆದ್ರೂ ಬ್ರ್ಯಾಂಡಿಂಗ್ ಪರ್ಪಸ್ಗೋಸ್ಕರ ವಾಟರ್ ಮಾರ್ಕ್ ಇರತ್ತಷ್ಟೇ. ಅದರಲ್ಲಿ ಏನೋ ಅಲ್ಲಿ ಮೇಲೆ ಹವರ್ ಅಪ್ ಅಂತ ಅಂದ್ರೆ ಅದ್ರ ಮೇಲೆ ಮೌಸ್ ಇಕ್ತಾಗ ನಮ್ಗೆ ಬರುತ್ತಲ್ಲ ಸಬ್ಸ್ಕ್ರೈಬ್ ಬಟನ್, ಅದನ್ನ ರಿಮೂವ್ ಮಾಡ್ತಿದ್ರೆ ಮತ್ತೆ ಒರಿಜಿನಲ್ ಸಬ್ಸ್ಕ್ರೈಬ್ ಬಟನ್ ಏನು ಚೇಂಜಸ್ ಇಲ್ಲ ಅಂತ ಯೂಟ್ಯೂಬ್ ಅವ್ರು ಹೇಳ್ತಿದ್ರೆ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ. ಏನು ನೆಕ್ಸ್ಟ್ ಮೂರನೇ ಅಪ್ಡೇಟ್ಗೆ ಹೋಗೋಣ. ಮೂರನೇ ಅಪ್ಡೇಟ್ ಬಂದ್ಬಿಟ್ಟು ಚಾನಲ್ ಮಾಡರೇಷನ್ ಸೆಟ್ಟಿಂಗ್ಸ್. ಅಂದರೆ ಚಾನಲ್ ಮಾಡರೇಷನ್ ಸೆಟ್ಟಿಂಗ್ಸ್, ಯೂಸರ್ ಮ್ಯಾನೇಜ್ಮೆಂಟು, ಕಂಟೆಂಟ್ ಕಂಟ್ರೋಲ್ಸು, ಆಮೇಲೆ ಚಾನಲ್ ಗೈಡ್ಲೈನ್ಸ್, ಈ ಥರ ಒಂದು 3 ಪಾರ್ಟಿಷನ್ ಆಗಿ ಕ್ಲೀನಾಗಿ ಡಿವೈಡ್ ಮಾಡಿದ್ದಾರೆ. ಮುಂಚೆ ಎಲ್ಲ ಮಿಕ್ಸಪ್ ಇತ್ತು, ಈಗ ಕ್ಲೀನಾಗಿ ಡಿವೈಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾರಿಗೂ ಯೂಟ್ಯೂಬರ್ಸ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. ಸ್ಕ್ರೀನ್ ನೋಡ್ತಿರ್ಬೋದಲ್ಲ. ಸೊ ಇದೇ ರೀತಿ ನಿಮಗೆ ಕಮ್ಯುನಿಟಿ ಮಾಡರೇಷನ್ ಫೀಚರ್ಸ್ ಲಾಂಚ್ ಆಗಿರುವಂಥದ್ದು. ಆಮೇಲೆ ನೆಕ್ಸ್ಟ್ ಕೊನೆಯದಾಗಿ ಬಂದ್ಬಿಟ್ಟು ಫಾಲ್ ಗಿಫ್ಟ್ ಡ್ರಾಪ್. ಸೊ ಇದು ಹೊಸ ಗಿಫ್ಟ್ಸ್ ಬಿಡ್ತಾರೆ, ನೋಡ್ತಾ ಇರ್ಬೋದಲ್ಲ. ಈ ಪರ್ಟಿಕ್ಯುಲರ್ 7 ಗಿಫ್ಟ್ ಅಥವಾ 9 ಗಿಫ್ಟ್ ಬಿಡ್ತಾ ಇರುವಂಥದ್ದು US ನಲ್ಲಿ. ಮತ್ತು ಇನ್ನೊಂದು ಲೀಕ್ಸ್ ಬಂದಿದೆ ಏನಂತ ಅಂದರೆ, ಈಗ ಏನಿದೆ ಸೂಪರ್ ಗಿಫ್ಟ್ ಗೋಲ್ಸ್ ಇದೆಯಲ್ಲ, ಇದು ಎಟ್ ಪ್ರೆಸೆಂಟ್ US ನ ಲಾಂಚ್ ಆಗಿದೆ ಅಂತೆ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಮಂತ್ಸಲ್ಲಿ ಇಂಡಿಯಾದಾಗೂ ಬರುತ್ತೆ ಅಂತ ಒಂದು ಲೀಕ್ಸ್ ಮತ್ತು ರೂಮರ್ಸ್ ಬರ್ತಾ ಇರುವಂಥದ್ದು. ನೋಡೋಣ ಯಾವಾಗ ಗಿಫ್ಟ್ ಗೋಲ್ ಬರುತ್ತಂತ. ಗಿಫ್ಟ್ ಗೋಲ್ ಮತ್ತು ಸೂಪರ್ ಚಾಟ್ ಗೋಲ್ಸು ಇದು ತುಂಬ ಮುಖ್ಯ ಅಂತ ಹೇಳ್ಬೋದು. ಬಿಕಾಸ್ ಲೈವ್ನಲ್ಲಿ ಕ್ರಿಯೇಟ್ರು ಮತ್ತು ನಮ್ಮ ಪರ್ಟಿಕ್ಯುಲರ್ ವ್ಯೂವರ್ಸ್ಗೆ ಮಿಂಗಲ್ ಆಗೋಕ್ಕೆ ಈ ಪರ್ಟಿಕ್ಯುಲರ್ ಗೋಲ್ಸೇ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಬಂದಿದ್ದು 7 ಫೀಚರ್ಸ್ ಪಾಪ. ಅದ್ರಲ್ಲಿ ಆಲ್ರೆಡಿ ನಾವು ಗಿಫ್ಟ್ ಗೋಲ್ ಮಾಡಿದೀವಿ, ಮತ್ತೆ ಆಟೋ ಡಬ್ಬಿಂಗ್ ಕೂಡ ಮಾಡಿದೀವಿ, ಮತ್ತೆ Gen AI ಕೂಡ ಮಾಡಿದೀವಿ. ಚೇಂಜಸ್ ಏನಂತ ಅಂದ್ರೆ ಜಸ್ಟ್ ಲಾಂಚ್ ಆಗಿದೆ ಇದು. ಓಕೆ, ನಾವು ಹೇಳಿರೋದು ಎಲ್ಲ ಅಪ್ಡೇಟ್ ಕೂಡ ಲಾಂಚ್ ಆಗಿದೆ. ಒಂದ್ಸತಿ ನೀವು IT ಸ್ಟುಡಿಯೋದಲ್ಲಿ ಅಥವಾ IT ಸ್ಟುಡಿಯೋ ಡೆಸ್ಕ್ಟಾಪ್ ಅಲ್ಲೆಲ್ಲ ಪೂರ್ತಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಇಷ್ಟು ಪಾಪ 4 ಫೀಚರ್ಸ್. ಓಕೆ, ಈಗ ಬಂದಿರೋದು 4 ಫೀಚರ್ಸ್. ನಾವು ಇನ್ನೂ 3 ಫೀಚರ್ಸ್ ಆಲ್ರೆಡಿ ನಾವು ಹೇಳಿದ್ನಲ್ಲ 25 ಅಪ್ಡೇಟ್ ಮಾಡಿದ್ವಲ್ಲ, ಆ ಅಪ್ಡೇಟ್ ಆಲ್ರೆಡಿ ಹೇಳ್ಬಿಟ್ಟಿದೀವಿ. ಬರತ್ ಆಲ್ರೆಡಿ ಬರುತ್ತೆ ಅಂತ ಹೇಳಿದ್ದು. ಈಗ ಎಲ್ಲ ಲಾಂಚ್ ಆಗ್ತಾ ಇದೆ. ಅದು ಇನ್ನೊಂದು ಗೋಲು ಲಾಂಚ್ ಆಗಿದೆ, ಏನದು ಗಿಫ್ಟ್ ಗೋಲು ಲಾಂಚ್ ಆಗಿದೆಯಂತೆ. ಅದು ಎಲ್ಲಿದ್ರೆ ಅಮೇರಿಕದಲ್ಲಾಗಿದೆ, ಇಲ್ಲಾಗಿಲ್ಲ. ಇಲ್ಲಾಗ್ರೆ ಇನ್ನೂ ಒಳ್ಳೇದು, ಲೈವ್ ಮಾಡೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ. ಆಮೇಲೆ ಇನ್ನೊಂದು ಇರೋದಲ್ಲ ಹೈಡ್ ಫೀಚರ್ಸ್, ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೈಡ್ ಮಾಡ್ಬೋದು. ನಾವು ಹೇಳ್ತಾ ಇದ್ದೀವಿ ನೋಡಿ, ಎಂಡ್ ಸ್ಕ್ರೀನ್ ಚೆನ್ನಾಗಿ ಮಾಡಿದ್ವಿ, ಬಟ್ ಇದು ನಾವು ಎಂಡ್ ಸ್ಕ್ರೀನ್ ಹಾಕಿರೋದ್ರಿಂದ ಮರ್ಜಾಗಿ ಹೋಗ್ತಾಯಿಲ್ಲ ಬರತ್ತಂತ ಮಾತಾಡ್ಕೊತಾ ಇದ್ದೋ. ಕೊನೆಗೂ ಯೂಟ್ಯೂಬರ್ಸು ಅದನ್ನ ಒಂದು ಹೈಡ್ ಮಾಡೋದನ್ನ ಫೀಚರ್ನ ತಂದಿದ್ದಾರೆ. ತುಂಬ ಚೆನ್ನಾಗಿದೆ ಅದು. ಬಟ್ ಅಲ್ಲಿ ಗಂಟ ವಿಡಿಯೋ ನೋಡ್ತಾ ಇರೋದು ಗ್ಯಾರಂಟಿ ಇಲ್ಲ ನಮಗೆ. ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ನೀವು ಕೈಲಿ ಕಲಿಯೋಕ್ಕಾಗಲಿಲ್ವಾ, ಬೇರೆಯವ್ರು ನೋಡಿ ಯಾರು ಕಲೀರಿ. ಓಕೆನಾ, ಬೇರೆಯವ್ರದ್ದು ವಿಡಿಯೋ ನೋಡಿದಾಗ ನೀವೇನಾದ್ರು ಕಲಿಯೋಕ್ಕಾಗುತ್ತೆ. ನಾವು ಅಷ್ಟೇ ಕೆಲವ್ರದ್ದು ನೋಡ್ತೀವಿ, ಇಲ್ಲ ಅಂತಲ್ಲ. ನಾವೆಲ್ಲ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ಗಳ್ದೆ ನಾನು ನೋಡ್ತೀವಿ ವಿಡಿಯೋನ. ನೋಡಿದಾಗ ನಮ್ಗೆ ಅರ್ಥ ಆಗುತ್ತೋ, ಈ ಥರ ಎಡಿಟಿಂಗ್ ಮಾಡ್ತಾರೆ, ಈ ಥರ ಎಡಿಟಿಂಗ್ ಮಾಡ್ತಾರೆ, ಟೆಕ್ಕಿನ್ ಸಂದೀಪ್ ಅವರು ಈ ಥರ ಕ್ಯಾಮ್ರಾದಿಂದ ನಾನು ಆ ಥರ ಕ್ಯಾಮ್ರಾ ಇಡಬೇಕಪ್ಪ, ನಾನು ಆ ಥರ ಮೈಕ್ ಇಡಬೇಕಪ್ಪ ಅಂತಲೇ ಇಟ್ಟಿದ್ದು ನಾವು. ಅರ್ಥ ಆಯ್ತಾ? ನಾವು ಈ ಥರ ಕಲಿಬೇಕು. ಫೀಚರ್ಸ್ನ ನಾವು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರೋದು ಬೆಳೆದಂಗೆ ಇದ್ದೀವಿ ವರ್ಷ. ಇಲ್ಲಾಂದರೆ ಸಮಾಜ ನಮ್ಮನ್ನ ಯಾವತ್ತೂ ಬೆಳೆಯೋಕ್ಕೆ ಬಿಡಲ್ಲ. ಅರ್ಥ ಆಯ್ತಾ? ನಾವು ಬೆಳೆದಾಗ ಅದ್ರ ಜೊತೆ ನಾವು ಬೆಳೆದ್ರೇ ನಮ್ಗೆ ಒಂದು ಮರ್ಯಾದೆ ಕೊಡ್ತಾರೆ. ಅರ್ಥ ಆಯ್ತಾ? ನೀವೇನು ಮಾಡ್ತೀರಾ, ಅಲ್ಲಿ ಗಂಟೆಲ್ಲ ನೋಡೋಲ್ಲ. ಎಂಡ್ ಸ್ಕ್ರೀನ್ ಗೊತ್ತಿಲ್ಲ, ಒಂದು ಇಂಟ್ರೋ ಗೊತ್ತಿಲ್ಲ, ಒಂದು ಲೋಗೋ ಗೊತ್ತಿಲ್ಲ, ಒಂದು ಬ್ಯಾನರ್ ಗೊತ್ತಿಲ್ಲ, ಸುಮ್ಮನೆ ಒಂದು ಚಾನಲ್ ಓಪನ್ ಮಾಡ್ಬಿಡೋದು, ಯಾರೋ 750,000 ರೂಪಾಯಿ ಬರುತ್ತೆ ಅಂತ ಹಾಕೊಂಡ್ಬಿಟ್ಟು. ಇವೆಲ್ಲ ಬೇಡ. ಅರ್ಥ ಆಯ್ತಾ? ಯೂಟ್ಯೂಬ್ ಬಗ್ಗೆ ಫಸ್ಟು ರಿಸರ್ಚ್ ಮಾಡೋದನ್ನ ಕಲೀರಿ. ಯೂಟ್ಯೂಬ್ ಬಂದಿದೆ ತಕ್ಷಣ ಅದ್ರ ಮೇಲೆ ಬೇಸಿಕ್ಸ್ ಮೇಲೆ ನಮ್ಮಂಥ ಒಂದು ಚಾನಲ್ಗಳನ್ನ ನೋಡಿ, ಅಥವಾ ನಮ್ಗೆ ಕಾಲ್ ಮಾಡಿ ವಾಟ್ಸಪ್ ಮಾಡಿ, ಚಾರ್ಜಸ್ ಏನೋ 100-200 ರೂಪಾಯಿ ಇಸ್ಕೊತೀವಿ ಅಷ್ಟೇ.
ನಿಮಗೆ ಹೇಳ್ಕೊಡ್ತೀವಿ ಹಿಂಗೆ ಇದೆಯಮ್ಮ ನಿಮ್ಮ ಚಾನಲ್ಲು ಹಿಂಗೆಲ್ಲ ಅಪ್ಡೇಟ್ ಮಾಡ್ಕೊಬೇಕು ಅಂತ ಹೇಳ್ತೀವಿ. ನೀವು ಅದ್ರ ಮೇಲೆ ಬೇಸಿಕ್ಸ್ ಮೇಲೆ ಅಪ್ಡೇಟ್ ಮಾಡ್ಕೊಂಡ್ರೆ ಒಳ್ಳೇದು ಅಲ್ವಾ. ಆವಾಗಲೇ ಒಂದು ಚಾನಲ್ಗೆ ಒಂದು ಲುಕ್ಕು. ಒಬ್ಬ ಮನುಷ್ಯ ಒಳ್ಳೆ ಬಟ್ಟೆ ಹಾಕೊಂಡು ಸೂಟ್ ಹಾಕೊಂಡು ಹೋದ್ರೆ ಮರ್ಯಾದೆ ಹಿಂಗಿರುತ್ತೆ. ಅದೇ ಒಂದು ಅರ್ಧವಿರೋ ಟಿ ಶರ್ಟು ಒಂದು ಅರ್ಧವಿರೋ ಪ್ಯಾಂಟ್ ಹಾಕೊಂಡ್ರೆ ಹಿಂಗಿರುತ್ತೆ ಮರ್ಯಾದೆ. ಹಂಗೆ ಈ ಚಾನಲ್ಗೂ ಅಷ್ಟೇ, ಅದಾಯ್ತಾ. ನಿಮ್ಮ ಚಾನಲ್ ಬಂದಿದ ತಕ್ಷಣ ಲುಕ್ಕಾಗಿರಬೇಕು. ಅವಾಗ ಅವು ಏನೋ ನೀಟಾಗಿದೆಯಪ್ಪ ಈ ಚಾನಲ್ಲು ಅಂತ ಹಂಗೆ ವಿಡಿಯೋ ಕಂಟೆಂಟು ಅದ್ರ ಮೇಲೂ ಹಂಗೇ ವರ್ಕ್ ಮಾಡ್ತಾ ಇರ್ಬೇಕು ನಾವು, ಅದೇ ಲುಕ್ಕಾಗಿ ಅದೇ ಒಂದು ಕ್ರೆಡಿಷನ್ ಆಗಿ, ಆವಾಗಲೇ ಚೆನ್ನಾಗಿರುತ್ತೆ. ಓಕೆ, ಈಗ ಅರ್ಥ ಆಯ್ತಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಫೀಚರ್ಸ್ಗಳು ಅಂತ. ಈಗ ಟೈಮ್ ಎಷ್ಟು ಗೊತ್ತಾ ನಿಮಗೆ? 5 ಗಂಟೆ ಬೆಳಗಿನ ಜಾವ 5 ಗಂಟೆ ಬರತ್ತವ ಅಪ್ಡೇಟ್ ಬಂತು ನೋಡೋಂದೆ. ನೋಟಿಫಿಕೇಶನ್ ಪಾಪ ವಿಡಿಯೋ ಅಂತ ಬಂದು ವಿಡಿಯೋ ಮಾಡ್ತಾಯಿದ್ದೀವಿ. ಇಷ್ಟು ಬೇಗ ಬಂದಿದೆ ನೋಡಿದಿರಾ ಅಪ್ಡೇಟು. ಫಸ್ಟು ಇಡೀ ಕರ್ನಾಟಕದಲ್ಲಿ ನಾವೇ ಈ ಅಪ್ಡೇಟ್ನ ಬಿಡ್ತಾ ಇರೋದು. ಓಕೆ, ಇಷ್ಟ ಆಯ್ತಲ್ವಾ? ಒಂದು ಲೈಕ್ ಕೊಟ್ಬಿಡಿ. ಇಷ್ಟು ಗಂಟೆಗೆ ಎದ್ದಿದ್ದಾನೆ ಪಾಪ ಹುಡುಗ ವಿಡಿಯೋ ಮಾಡೋಕ್ಕೆ. ಓಕೆ, ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ, ನಿಮಗೆ ಒಳ್ಳೆಯದು, ನಮಗೇನಿಲ್ಲ. ನೀವು ಮಾಡಲಿಲ್ಲ ನನಗೇನು ಹೇಳ್ತೀನಿಲ್ಲ, ಈ ಚಾನಲಿಂದ ನನಗೇನು ವರ್ತಿಲ್ಲ. ಅರ್ಥ ಆಯ್ತಾ? ಏನಂದರೆ ಈ ಚಾನಲಿಂದ ನನ್ಗೆ ಇನ್ನೊಂದು 4 ಚಾನಲ್ ಸಿಕ್ತು ದುಡಿಯೋಕ್ಕೆ. ಯಾಕಂದರೆ ಇವತ್ತು ಆ ಚಾನಲ್ ಮಾಡಲಿಲ್ಲ ಅಂದರೆ ಕಷ್ಟ ಆಗ್ತಿತ್ತು. ಓಕೆ, ಇನ್ನು ಜಾಸ್ತಿ ಹೋಗೋದು ಬೇಡ, ನೀವು ವಿಡಿಯೋ 8 ಗಂಟೆ ನೋಡೋಲ್ಲ. ನಾನು ಹೇಳೋದೆಲ್ಲ ನೀವು ಬುದ್ಧಿ ಮಾತು, ಬಟ್ ನೀವು ಕೇಳಲ್ಲ ಅಲ್ವಾ, ಅದು ಏನು ಮಾಡೋಕ್ಕಾಗಲ್ಲ. ಓಕೆ, ಚೆನ್ನಾಗಿತ್ತಲ್ವ ಅಪ್ಡೇಟ್ಗಳು? ಆ 4 ಅಪ್ಡೇಟು ಹೇಗಿತ್ತು ನೋಡಿ. ಫಸ್ಟೇ ಬರೋಕ್ಕೆ ಮುಂಚೆನೇ ಅಪ್ಡೇಟ್ ಮಾಡಿದ್ದೆ ಬರೋದು, ಆಲ್ರೆಡಿ ಈಗ ಲಾಂಚ್ ಆಗ್ತಾ ಇದೆ. ನಾವು ಮಾಡೋ ಅಪ್ಡೇಟ್ ಎಲ್ಲನೂ ಅಷ್ಟೇ, ಎಲ್ಲ ವಿಚಾರಿಸಿ ರಿಸರ್ಚ್ ಮಾಡಿ ವಿಡಿಯೋ ಮಾಡೋದು. ಸರಿನಾ? ಏನು ಮಾಡೋಣ ಬರೋದು ವಿಡಿಯೋನ? ಓಕೆ ಪಾಪ, ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಳಿದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡ್ರಿ. ಇಷ್ಟ ಫ್ರೆಂಡ್ಸ್ ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಬಳಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜಯ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.